ಬಿಜೆಪಿ ಅಧೋಗತಿಗೆ ಹೋಗೋದು ಶತಸಿದ್ಧ. ನಾನು ಹೇಳಿದ ಮಾತು ಈಗ ಸತ್ಯವಾಗಿದೆ. ಬೆಂಗಳೂರಿನಲ್ಲಿ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿ ಮಾಡಿದ್ದಾರೆ. ನಾನು ಶೆಟ್ಟರ್ ಬಿಜೆಪಿ ಬಿಡುವಾಗ ಈಶ್ವರಪ್ಪ ಒಂದು ಮಾತು ಹೇಳಿದ್ರು, ಪಕ್ಷ ಎಲ್ಲ ಕೊಟ್ಟಿದೆ ಅಂತ ಹೇಳಿದ್ರು. ಆಗ ಲೋಕಸಭೆ ಚುನಾವಣೆಗೆ ಬರಲಿ ಅಂತ ನಾವೇ ಹೇಳಿದ್ವಿ. ಈಗ ನಾವು ಹೇಳಿದ್ದ ಮಾತುಗಳು ಸತ್ಯವಾಗಿದೆ. ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರಿಗೆ ಬಿಸಿ ತಟ್ಟಿದೆ. ಹಾಗಾಗಿ ಸತ್ಯ ಸಂಗತಿಗಳನ್ನು ಹೊರಹಾಕ್ತಾ ಇದ್ದಾರೆ ಅಂತ ಹೇಳಿ ಲಕ್ಷ್ಮಣ ಸವದಿ ಎಂದಿನಂತೆ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಕೂಡ ನನ್ನನ್ನು ಕೇಳಿದ್ರಿ, ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು, ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು. ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ, ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ, ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ. ನಾನು ಹೇಳಿದ್ದು ಇವತ್ತು ಸತ್ಯ ಆಗಿದೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ, ಸಂಘಟನೆ ಇರ್ತಕ್ಕಂಥವರು, ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ. ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ನನಗೆ ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ. ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ಹಿತದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ. ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನನ್ನನ್ನು ಕೇಳಿ. ಇದು ಲಕ್ಷ್ಮಣ ಸವದಿಯವರ ಮಾತು. ಲಕ್ಷ್ಮಣ ಸವದಿಯವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮಗೆಲ್ಲ ಟಿಕೆಟ್ ನೀಡದಿರುವಾಗ ಅಥವಾ ನೀಡದಿದ್ದಾಗ, ಟಿಕೆಟ್ ತಪ್ಪಿಸಿದಾಗ ನಾವು ಕೂಡ ಇಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಆದರೆ ಈಶ್ವರಪ್ಪನವರು ಮಾತ್ರ ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ದರು. ಆಗಲೂ ನಾವು ಹೇಳಿದ್ವಿ, ಈಶ್ವರಪ್ಪ ಅವರು ಈಗೇನೋ ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ದಾರೆ, ಆದರೆ ಲೋಕಸಭೆ ಚುನಾವಣೆ ಬರಲಿ ಆಗೆಲ್ಲವೂ ಗೊತ್ತಾಗುತ್ತೆ ಅಂತ. ಈಗ ಲೋಕಸಭೆ ಚುನಾವಣೆ ಬಂದಿದೆ, ಈಶ್ವರಪ್ಪನವರು ಬಿ ಜೆ ಪಿ ವಿರುದ್ಧ ಮಾತಾಡ್ತಿದ್ದಾರೆ. ನಾವು ಅವತ್ತೇ ಈ ರೀತಿ ಸನ್ನಿವೇಶ ಬರುತ್ತೆ ಅಂತ ಅಂದಾಜು ಮಾಡಿದ್ವಿ ಅನ್ನೋದು ಲಕ್ಷ್ಮಣ ಸವದಿಯವರ ಮಾತು.